ಆದ್ರೂ ಸರಿ ತುಂಬಾನೇ ಸುಲಭವಾಗಿ ಕ್ವಿಕ್ ಆಗಿ ಮಾಡ್ಕೋಬಹುದಾದ ಈ ಟೊಮೊಟೊ ಬಾತ್ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ತಿದ್ದೀನಿ. ಸೊ ಈ ವಿಧಾನದಲ್ಲಿ ಖಂಡಿತ ನೀವು ಕೂಡ ಟ್ರೈ ಮಾಡಲೇಬೇಕು, ಸಖತ್ ರುಚಿಯಾಗಿರುತ್ತೆ. ಈ ಟೊಮೊಟೊ ಬಾತ್ ರೆಸಿಪಿ ಜೊತೆಗೆ ನಾನು ಇವತ್ತು ಚಟ್ನಿ ರೆಸಿಪಿ ಕೂಡ ಶೇರ್ ಮಾಡ್ತಿದ್ದೀನಿ. ಸೊ ಈ ಎರಡರ ಕಾಂಬಿನೇಷನ್ ಅಂತೂ ಸಖತ್ ಆಗಿರುತ್ತೆ. ಲಂಚ್ ಬಾಕ್ಸ್ ಗೆ ಆಗಲಿ ಬ್ರೇಕ್ಫಾಸ್ಟ್ ಗೆ ಆಗಲಿ ಸೂಪರ್ ರೆಸಿಪಿ ಇದು. ಸೊ ಲೇಟ್ ಮಾಡ್ತೀರಾ, ಟೊಮೊಟೊ ಬಾತ್ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡೋಣ. ಮೊದಲನೇದಾಗಿ ಟೊಮೊಟೊ ಬಾತ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾವು ಅಕ್ಕಿನ ನೆನೆಸಿ ಇಟ್ಕೊಳ್ಳೋಣ. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಅಕ್ಕಿನ ಈ ರೀತಿ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಈಗ ಅಕ್ಕಿನ ಚೆನ್ನಾಗಿ 2 ರಿಂದ 3 ಸತಿ ವಾಶ್ ಮಾಡ್ಕೊಳ್ಳಿ. ಸೊ ಈ 1 ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಇಬ್ರು ಆರಾಮಾಗಿ ಹೊಟ್ಟೆ ತುಂಬಾ ಊಟ ಮಾಡಬಹುದು ದೊಡ್ಡವರು. ಸೊ ಇದು ಬಂದ್ಬಿಟ್ಟು 1/4 kg ಆಗುವಷ್ಟು ಮಸೂರಿ ಅಕ್ಕಿ. ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿದ ನಂತರ ಅದು ತುಂಬಾ ನೀರು ಹಾಕ್ಬಿಟ್ಟು ಇದನ್ನ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಇದು ಮಿಕ್ಸಿ ಜಾರಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಅದೇ ತರನೇ 2 ಮೀಡಿಯಂ ಸೈಜ್ ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಹಾಕಿ, ಮತ್ತೆ 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕಿ, ಅದೇ ತರನೇ 1/2 ಇಂಚ್ ಆಗುವಷ್ಟು ಶುಂಠಿ, ಮತ್ತೆ ಇದಕ್ಕೇನೆ ಸ್ವಲ್ಪ ಪುದೀನ ಸೊಪ್ಪು ಹಾಗೇನೆ ಕೊತ್ತಂಬರಿ ಸೊಪ್ಪು. ಸೊ ಇಷ್ಟೆಲ್ಲ ಹಾಕೊಂಡು ನೈಸ್ ಆಗಿ ಪೇಸ್ಟ್ ರುಬ್ಬಿ ಇದನ್ನ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಸೊ ಮಸಾಲೆ ರೆಡಿ ಆಗಿದ ನಂತರ ಈಗ ಮತ್ತೆ ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಗೇನೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕೊಂಡು ಬಿಸಿ ಮಾಡ್ಕೊಳ್ಳಿ. ತುಪ್ಪ ಬೇಡ ಅಂದ್ರೆ ತುಪ್ಪ ಬದಲಾಗಿ ಎಣ್ಣೆ ಕೂಡ ಯೂಸ್ ಮಾಡಬಹುದು. ಇದು ಬಿಸಿ ಆಗಿದ ನಂತರ ಇದಕ್ಕೆ ಸ್ವಲ್ಪ ಪಲಾವ್ ಸಾಮಾನ ಹಾಕೊಳ್ಳಿ. ಸೊ ನಿಮ್ಮ ಮನೇಲಿ ಏನ್ ಪಲಾವ್ ಸಾಮಾನ್ ಇದ್ರೆ ಅದೆಲ್ಲಾನು ಹಾಕೊಳ್ಬಹುದು. ಸೊ 1 ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಎಲ್ಲಾನು ಸಹ ಸ್ವಲ್ಪನೇ ಹಾಕೊಳ್ಳಿ. ಹಾಕೊಂಡು ಜಸ್ಟ್ ಒಂದ್ಸತಿ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅನಂತರ ಇದಕ್ಕೆ 1 ದೊಡ್ಡ ಸೈಜ್ ಈರುಳ್ಳಿನ ರೀತಿ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡು ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋವಾಗ ಇದಕ್ಕೆ 1-2 ಹಸಿ ಮೆಣಸಿನಕಾಯಿ ಕೂಡ ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ನೋಡಿ ಈರುಳ್ಳಿ ಅನ್ನೋದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ಗೆ ಕಲರ್ ಚೇಂಜ್ ಆಗ್ತಾ ಇದ್ದಾಗೆ ಇದಕ್ಕೆ ಸ್ವಲ್ಪ ಹಸಿ ಬಟಾಣಿ ಕೂಡ ಹಾಕೊಳ್ಳಿ. ಸೊ ನನ್ನ ಹತ್ರ ಇತ್ತು ಅದಕ್ಕಾಗಿ ಹಾಕೊಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ನೀವು ಒಣ ಬಟಾಣಿನ ನೆನೆಸ್ಬಿಟ್ಟಾದ್ರೂ ಹಾಕೊಳ್ಬಹುದು, ಅಥವಾ ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಈ ರೀತಿ ಹಾಕೊಂಡ್ಬಿಟ್ಟು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡಿ. ಈ ರೀತಿ ಆನಿಯನ್ಸ್ ಬ್ರೌನ್ ಕಲರ್ ಗೆ ಚೇಂಜ್ ಆಗ್ತಾ ಇದ್ದಾಗ ಇದಕ್ಕೆ ಮತ್ತೆ 1 ಟೊಮೊಟೊ ಹಣ್ಣು ಕೂಡ ಹಾಕೊಳ್ಳಿ. ಸೊ ಟೋಟಲ್ ಆಗಿ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಅಕ್ಕಿಗೆ 3 ಟೊಮೊಟೊ ಹಣ್ಣನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. 2 ಮಸಾಲೆ ರುಬ್ಬೋದಕ್ಕೆ ಹಾಗೇನೆ ಒಂದೇ ಹಾಗೆ ಡೈರೆಕ್ಟ್ ಆಗಿ ಹಾಕೊಳ್ತಾ ಇದ್ದೀನಿ. ಸೊ ನೋಡ್ಬೋದಲ್ವಾ, ಈ ರೀತಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡಿದೀನಿ. ಆನಂತರ ಇದಕ್ಕೆ ನಾವು ಫಸ್ಟ್ ರುಬ್ಬಿಟ್ಕೊಂಡಿರೋ ಈ ಮಸಾಲೆ ಪೇಸ್ಟ್ ನ ಹಾಕೊಳ್ಬೇಕು. ಮತ್ತೆ ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಹಾಗೇನೆ 1 ಟೀ ಸ್ಪೂನ್ ತುಂಬಾ ಧನಿಯಾ ಪುಡಿ, 1 ಟೀ ಸ್ಪೂನ್ ತುಂಬಾ ಉಪ್ಪು ಕೂಡ ಹಾಕೊಂಡು ಈ ಮಸಾಲೆನ ಚೆನ್ನಾಗಿ 3 ರಿಂದ 4 ನಿಮಿಷಗಳ ಕಾಲ ಸ್ವಲ್ಪ ಆಯಿಲ್ ಬಿಡೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾವು ಮಸಾಲೆ ರುಬ್ಬೋದಕ್ಕೆ ಎಲ್ಲಾನು ಸಹ ಹಸಿದೆ ಹಾಕೊಂಡಿದೀವಿ. ಸೊ ಹಾಗಾಗಿ ಆ ಹಸಿ ಸ್ಮೆಲ್ ಎಲ್ಲಾನು ಹೋಗೋ ತನಕ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ನಾನಿಂದ 4 ನಿಮಿಷ ಫ್ರೈ ಮಾಡ್ಕೊಂಡಿದೀನಿ. ಸೊ ನೀವು ನೋಡ್ಬೋದು ಸ್ವಲ್ಪ ಲೈಟ್ ಆಗಿ ಆಯಿಲ್ ಬಿಡ್ತಾ ಬಂದಿದೆ. ಸೊ ಈ ರೀತಿ ಮಸಾಲೆನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಆಗ ಚೆನ್ನಾಗಿರುತ್ತೆ ಟೇಸ್ಟ್. ಈ ರೀತಿ ಮಸಾಲೆ ಫ್ರೈ ಆಗಿದ ನಂತರ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಈ ಗರಂ ಮಸಾಲೆ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದಕ್ಕೆ ನಾವು ನೀರ್ನ ಹಾಕೊಳ್ಬೇಕಾಗತ್ತೆ. ಸೊ 1 ಗ್ಲಾಸ್ ಆಗುವಷ್ಟು ಅಕ್ಕಿಗೆ 2 ಗ್ಲಾಸ್ ಆಗುವಷ್ಟು ನೀರು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಯಕ್ಕೆ ಬಿಡಬೇಕು. ಈ ರೀತಿ ಒಂದ್ಸಲ ಕುದಿಯಕ್ಕೆ ಸ್ಟಾರ್ಟ್ ಆಗಿದ ನಂತರ ಒಂದ್ಸಲ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಅಥವಾ ಖಾರ ಏನಾದ್ರೂ ಕಡಿಮೆ ಅಂತ ಅನ್ಸುತ್ತೆ ಈ ಸ್ಟೇಜ್ ನಲ್ಲಿ ಆಡ್ ಮಾಡ್ಕೊಳ್ಬಹುದು. ಮತ್ತೆ ಇದಕ್ಕೆ ನಾವು ನೆನ್ಸಿಟ್ಟಿರೋ ಅಕ್ಕಿ ಇದೆಯಲ್ಲ ಅದೆಲ್ಲ ನೀರೆಲ್ಲ ಬಗ್ಸಾಕ್ಬಿಟ್ಟು ಅಕ್ಕಿ ಮಾತ್ರ ಹಾಕೊಳ್ಳಿ. ಮತ್ತೆ ಇದನ್ನ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬರ್ಲಿಕ್ಕೆ ಬಿಡಿ. ಈ ರೀತಿ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಆಗ ಲಿಡ್ನ ಕ್ಲೋಸ್ ಮಾಡ್ಬಿಟ್ಟು 2 ರಿಂದ 3 ವಿಸಿಲ್ ಹಾಕಿಸ್ಕೊಳ್ಳಿ. ಸೊ ನಾರ್ಮಲ್ ಆಗಿ ನೀವು ಎಷ್ಟು ವಿಸಿಲ್ ಹಾಕಿಸ್ಕೊಳ್ತೀರೋ ಅನ್ನಕ್ಕೆ ಅಷ್ಟು ವಿಸಿಲ್ ಹಾಕಿಸ್ಕೊಂಡು ಗ್ಯಾಸ್ ನ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಮತ್ತೆ ನಾವು ಈ ಟೊಮೊಟೊ ಬಾತ್ಗೆ ಚಟ್ನಿ ರೆಸಿಪಿ ಕೂಡ ನೋಡ್ಕೊಳ್ಳೋಣ. ಈ ರೀತಿ ಒಂದು ಮಿಕ್ಸರ್ ಜಾರಿಗೆ ಸ್ವಲ್ಪ ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಅದೇ ತರನೇ ಸ್ವಲ್ಪ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಪಪ್ಪು, ಮತ್ತೆ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೇನೆ 3 ಬೆಳ್ಳುಳ್ಳಿ ಹೆಸರು, ಹಾಗೇನೆ ಸ್ವಲ್ಪ ಶುಂಠಿ ಕೂಡ ಹಾಕೊಳ್ಳಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೇನೆ ಒಂಚೂರು ಹುಣಸೆಹಣ್ಣು ಕೂಡ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕೊಂಡು ನೀರ್ ಎಷ್ಟು ಬೇಕೋ ನೋಡ್ಕೊಂಡು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಚಟ್ನಿ ಬೇಕು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಆ ಕನ್ಸಿಸ್ಟೆನ್ಸಿಗೆ ಚಟ್ನಿನ ರುಬ್ಬಿ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಈ ರೀತಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹೀಗೆ ಇಷ್ಟರಲ್ಲಿ ವಿಸಿಲ್ ಕೂಡ ಎಲ್ಲಾನು ಹೋಗಿ ನೀಟಾಗಿ ಕೂಲ್ ಆಗಿದೆ. ಸೊ ಹೀಗೆ ಇದನ್ನ ಓಪನ್ ಮಾಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈ ರೀತಿ
ಚೆನ್ನಾಗಿ ಎಲ್ಲಾನು ಸಹ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅನಂತರ ಬಿಸಿ ಬಿಸಿಯಾಗಿ ಈ ಟೊಮೊಟೊ ಬಾತ್ ಜೊತೆಗೆ ಚಟ್ನಿ ಹಾಕಿ ಸರ್ವ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರತ್ತೆ. ಸೊ ಚಟ್ನಿ ಬೇಡ ಅಂದ್ರೆ ಜಸ್ಟ್ ಹಸಿ ಈರುಳ್ಳಿ ಜೊತೆ ಸರ್ವ್ ಮಾಡ್ಕೊಳ್ಬಹುದು, ಸೂಪರ್ ಆಗಿರತ್ತೆ. ಅಥವಾ ನಿಮ್ಗೆ ಇಷ್ಟ ಆಗಿರೋ ಮೊಸರು ಬಜ್ಜಿ ಜೊತೆ ಆದ್ರೂ ಸರ್ವ್ ಮಾಡ್ಬೋದು. ಸೊ ನೋಡಿದಲ್ವಾ ಎಷ್ಟು ಟೇಸ್ಟಿಯಾಗಿ ನಾವು ತುಂಬಾ ಸಿಂಪಲ್ ಆಗಿ ಟೊಮೊಟೊ ಬಾತ್ ನ ಮಾಡ್ಕೊಳ್ಬಹುದು ಅಂತ. ನೀವು ಕೂಡ ತಪ್ಪದೆ ಟ್ರೈ ಮಾಡಿ, ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರೀದೆ ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ ಆಗಿ ನೀಲು ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವಂತ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.